ಪ್ರಜಾರಿ, ಆ ಸುಂದ್ರಿ ಅಪ್ಪ ಪ್ರತಿ ಮಂಗಳವಾರ ದೇವಿ ಗುಡಿಗೆ ಬರ್ತಾನೆ. ಆ ಗುಡಿಗೆ ಬಂದಾಗ ನೀನ್ ಮೈ ಮೇಲ ದೇವಿ ಬಂದಂಗ ನಟಿಸಿ, ಏ ಚಂದ್ರಪ್ಪ, ನಿನ್ನ ಮಗಳನ್ನ ದೇವಿ ಹೆಸರಿಗೆ ಹರಕಿ ಬಿಡಬೇಕು ಅಂತ ಹೇಳ್ಬೇಕು. ಅಂದ್ರ ನಮ್ ಕೆಲಸ ಎಲ್ಲ ಸರಳ ಆಕೈತಿ. ಗಣ್ಯರ, ನೀವ್ ಹೇಳ್ದಂಗ ನಾ ಏನ್ ಕೆಲಸ ಮಾಡ್ಕೊಂತ ಬಂದಿಲ್ಲ, ನೀವ್ ಹೇಳ್ದಂಗ ಕೇಳ್ಕೊಂತ ಬಂದನಿ. ಆದ್ರ ಈ ಹೆಣ್ಣು ಮಕ್ಕಳನ್ನ ದೇವ್ರಿ ಬಿಡೋದು ಅಂತ ಅಂದ್ರ ಅಪರಾಧ ಅಂತ ಸರ್ಕಾರ ಕಾನೂನು ಮಾಡ್ಯಾರ. ಅದ್ರಾಗ ಜನ ಮೊದಲ್ನಂಗಿಲ್ಲ, ಬದ್ಲಿ ಆಗ್ಯಾರ. ಸಣ್ಣ ಪುಟ್ಟ ಸಾಲಿ ಕಲ್ಕೊಂಡು ಹುಷಾರಾಗ್ಯಾರ. ಅದಕ್ಕ ಏ ಪೂಜಾರಿ, ಸರ್ಕಾರ ಚಾತಿ ಬಿಡೋದಾಗ ನುಗ್ಗಿದ್ರ ನಾವು ರಂಗೋಲಿ ಬಿಡೋದಾಗ ನುಗ್ಗುತ್ತೇವೆ. ಮೊದಲ್ನಂಗ ಮಂದ್ಯಾಗ ದೇವಿ ಹೆಸರ್ಲೆ ಹುಡುಗಿ ಬಿಡೋದು ಬೇಡ. ಒಳಗಿಂದ ಒಳಗ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದ್ರಿ ಪೂಜಾರಪ್ಪನವ್ರ, ಚಂದ್ರಪ್ಪನ ಮಗಳನ್ನ ದೇವ್ರ ಬಿಡಾಕ್ ಹೇಳ್ರಿ. ಬಿಡ್ಲಿಲ್ಲ ಅಂದ್ರೆ ನೀನು ವಂಶನ ನಿರ್ವಂಶ ಮಾಡ್ತೀನಿ ಅಂತ ಹೆದರ್ಸಿ ಹೇಳ್ರಿ. ಮುಂದಿನ ಕೆಲಸ ನೀವ ಮಾಡ್ರಿ. ಏನ್ಕೇನಾರ ಮಾಡಕ್ ಹೋಗಿ ಪೊಲೀಸರ ಕೈ ಸಿಕ್ಕ್ರ ಒಳಗ್ ಹಾಕ್ತಾರ. ಇಲ್ಲಿ ತನಕ ನಾವ್ ಮುಚ್ಕೊಂಡು ಬಂದ ಹಲ್ಕಟಗಿರಿ ಬಟಾ ಬಯಲಾದ್ರ ಹುಷಾರ. ಮತ್ತ ಇಷ್ಟಕ್ಕೆಲ್ಲ ಯಾಕೆ ಹೆದರ್ತಿದೆ? ನಿನಗೇನಾರ ಆದ್ರ ನಿನ್ನ ಬಿಡಿಸ್ಕೊಂಬರಾಕ ನಾ ಇಲ್ಲನ? ಆತು, ಪ್ರಯತ್ನ ಅಂತೂ ಮಾಡ್ತೇನೆ. ಆದ್ರ ಮುಂದ ಈ ದೇವಿ ಏನ್ ಮಾಡ್ತಾಳೋ ನೋಡೋಣ. ಯಾರು ದೇವ, ಯಾರ್ ಕರೆಯಕತ್ತಿ? ಏ ಚಂದ್ರ, ಅಲ್ಲೇ ಕುಂತ ನೋಡವ. ಏ ಚಂದ್ರ, ಅಲ್ಲೇ ಕುಂತ ನೋಡ. ಚಂದ್ರ ಅಂದ್ರ ಯವ್ವ, ನಾನ ಯವ್ವ. ನಿನ್ ಹಂಗ ಬಿಡ್ತೇನೆ, ನೀನೊಂದ್ ಗತಿ ಕಾಣಿಸ್ತೇನೆ. ನಾ ಏನ್ ತಪ್ಪು ಮಾಡಿನೇವ, ಹಿಂಗ್ಯಾಕ್ ಮಾಡಕತ್ತಿ? ನೀ ಏನ್ ಮಾಡಿ ಅಂತ ಗೊತ್ತಲೇ? ಏನೈತೆ ನೋಡು ಚಂದ್ರಪ್ಪ, ಸುಮ್ಮನೆ ಅವನ ಮುಂದೆ ಒಪ್ಕೊಂಡ್ಬಿಡು. ಏನ್ ಹೇಳ್ಯಾರ ಹೇಳ್ಬೆ, ಒಪ್ಕೊಂತಾನೆ. ನಿನಗ್ ದೌಡ್ ಮಕ್ಳಾಗ್ಲಿಲ್ಲ. ನಿನ್ ಹೆಂಡತಿ ಹೆಣ್ಣು ಮಗಳಾದ್ರೆ ನನಗ ಕೊಡ್ತೀನಿ ಅಂತ ಹೇಳಿದ್ಲು. ನಿನ್ ಹೆಂಡತಿ ಅಂತೂ ನೆಗದು ಬಿದ್ಲು. ನನ್ನ ಹರ್ಕಿ ತೀರ್ಸೋರ್ ಯಾರ? ನನ್ನ ಹರ್ಕಿ ತೀರ್ಸೋರ್ ಯಾರ? ಈ ಸುದ್ದಿನ ನನಗಾಕಿ ಹೇಳಿದ್ದೇ ಇಲ್ಬೇವ. ಆಕಿ ಹೇಳ್ದಿದ್ರೆ ಏನಾತ? ನಾನು ಮಾತ್ರ ಮೇಲೆ ನಂಬಿಕಿಲ್ಲ. ಬಿಡ್ತಿಲ್ಲ ಪಟ್ನ ಹೇಳ. ಇಲ್ಲದಿದ್ರ ನಿನ್ನ ಮನೆ ದೀಪನ ಆರಿಸಿ ಬಿಡ್ತೇನೆ. ಹಂಗ್ ಮಾಡ್ಬೇಡ್ಬೇ ಯವ್ವ. ಕೊಡೋದು ನೀನೇ ಕೊಟ್ಟಿದಿ. ನೀ ಕೊಟ್ಟದ್ದು ನಿನಗ್ ಕೊಡೋದಕ್ಕ ಅವ ಹಿಂದ್ ಮುಂದ್ ನೋಡೋದಿಲ್ಲ ಬೇವ, ಹಿಂದ್ ಮುಂದ್ ನೋಡೋದಿಲ್ಲ ಯವ್ವ. ಅವಗಿರೋದು ಒಂದ ಮಗಳು, ಅದನ್ನು ನಿನಗ್ ಕೊಟ್ಟು ಬಿಟ್ರ ಅವ ಪರದೇಶ ಆಗಿಬಿಡ್ತಾನವ, ಪರದೇಶ ಆಗಿಬಿಡ್ತಾನ. ನಾನು ಕೊಟ್ಟದನ್ನ ನನಗ್ ಕೂಡ ಹಿಂಗ್ ಮಾಡ್ತೇನೆ ನೀನು. ನೋಡಿಗ ನಿನ್ನ ಮನೆ ದೀಪನ ಪಟ್ನ ಆರಿಸಿ ಬಿಡ್ತೇನೆ. ಆತು, ಬರೋ ಶುಕ್ರವಾರ ಕೆಲಸ ಮಾಡು. ಯವ್ವ ದುರ್ಗವ್ವ, ಎಲ್ಲ ತಪ್ಪು ನೀನು ಹೊಟ್ಟೆಗೆ ಹಾಕೊಳವ.
ಬೇಬಿ ಯಾಕೆ ಹೆದರಿಕೆ ಆಕೈತಿ? ಮೊದಲ ಹಂಗ ಆಕೈತಿ. ದಿನ ಹೋದಂಗೆಲ್ಲ ತಾನ ಸರಿ ಆಕೈತಿ. ಯಾಕೆ ನಿನಗೆ ಏನು ಅನ್ಸಂಗಿಲ್ಲ? ನಿಮ್ಮಪ್ಪ ನಿನಗೆ ಏನು ಹೇಗೆ ಕಳಿಸಿಲ್ಲ? ನಾ ಹೇಳ್ತೀನಿ. ವಿಶಾಲು ಯಾಕೆ ಇನ್ನೂ ನಿದ್ದೆ ಬಂದಿಲ್ಲ? ಅಲ್ಲ ಊಟನಾರ ಮಾಡಿಯೇ ಇಲ್ಲ? ಅಲ್ಲ ಹಿಂಗ್ ಬಿಕ್ಕೊಂಡು ಕುಂತ್ರ ನಮಗ್ ಹೆಂಗ್ ತಿಳಿಬೇಕು? ಅಲ್ಲ ಹಿಂಗ ಸಣ್ಣ ಹುಡುಗರಂಗ ಅತ್ಕೊಂತ ಕುಂಡ್ರದ ಏನಾಗೈತಿ ಅನ್ನೋದನ್ನ ನಮಗ್ ಹೇಳಿದ್ರ ಗೊತ್ತಾಕತಿ. ಯಾಕೆ ತವ್ರ ಮನಿ ಕಡೆ ಏನಾರ ನೆಪ್ಪಾಗೈತಿ ಮತ್ತ? ತವ್ರ ಮನಿ ಕಡೆ ನೆಪ್ಪಾಗಕ್ಕ ನಾ ಏನ್ ಹೊಸ ಬಾಳೆ ಮಾಡಕ್ ಬಂದಿಲ್ಲ. ವಾರಕ್ಕ 15 ದಿನಕ್ಕ ತವ್ರ ಮನೆಗ್ ಹೋಗ್ತೀನಿ ಅಂತ ಕಾಲಿಗೆ ಗೆಜ್ಜೆ ಕಟ್ಕೊಂಡ್ ಕುಣಿಯೋ ಹೆಣ್ ಸಿಕ್ಕಿದ್ರ ಗೊತ್ತಾಕಿತ್ ನಿಮ್ಗ. ಮತ್ತ್ಯಾಕೆ ಸಿಟ್ಟು ಸೆಡುವು? ಅಲ್ಲ ಬಾಯಿ ಬಿಟ್ರೆ ಹೇಳಿ ಏನಾಗಿತ್ತಂತ? ಹೇಳ್ತೇನೆ. ನನಗೂ ಮಂದಿ ಮಾತಾಡೋದನ್ನ ಕೇಳಿ ಕೇಳಿ ಸಾಕಾಗೈತೆ. ನಾನು ಎಷ್ಟು ದಿನ ಅಂತ ಹೊಟ್ಟೆಯಾಗಿಟ್ಕೊಂಡ್ ಕುಂದರ್ಲಿ? ಏನ್ ನಡದೈತಿ? ಯಾರ ಕಿವಿ ಉದ್ಯಾರ ಅದಕ್ಕೆ ಹಿಂಗ್ ಮಾಡಕ್ ನಿಂತಿ? ಬೆಂಕಿ ಇದ್ರಲ್ರ ಹೊಗೆ ಆಡೋದು. ನಾನು ಸುಮ್ನೆ ಏನಾರ ಹೇಳಕ್ಕ ನಂಗೇನ್ ತಲೆ ಕೆಟ್ಟೈತೇನ್ರಿ? ನಾ ಏನ್ ತಪ್ಪು ಮಾಡೀನಿ ಅಂತ ನೀವೆಂತ ಕೆಲ್ಸ ಮಾಡಿದ್ರಿ? ತೋಟದ ಮನ್ಯಾಗ ನಡೆದಿದ್ದ ಬ್ಯಾರೆ, ನೀ ತಿಳ್ಕೊಂಡಿದ್ದ ಬ್ಯಾರೆ. ಹಿಂಗ ಯಾರ ಮಾತಿ ಕಿವಿ ಕೊಟ್ಟಿ ಅಂದ್ರ ನಿನ್ನ ಬಾಳೆನ ಹಾಳು ಮಾಡ್ಕೊಂತೀನಿ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಿರೇನು? ಆ ಮೂಲಿ ಮನಿ ಚಂದ್ರಪ್ಪನ ಮಗಳ ಬಾಳೆನ ಯಾರು ಹಾಳು ಮಾಡಿದ್ರು? ವಿಶಾಲ, ಆ ಮೂಲಿ ಮನಿ ಚಂದ್ರಪ್ಪನ ಮಗಳು ಸುಂದರಿನ ನಾ ತೋಟಕ್ಕೆ ಕರ್ಸಿದ್ದ ಬ್ಯಾರೆ ಕಾರಣಕ್ಕೆ, ಆದ್ರ ನೀ ತಿಳ್ಕೊಂಡಿದ್ದ ಬ್ಯಾರೆ. ಆಕಿನ್ ತೋಟಕ್ಕ ಯಾಕೆ ಕರಿಯಕ್ ಕಳ್ಸಿದ್ರಿ ಹೇಳ್ರಿ? ಹೆಂಗದ್ರ ಮೊನ್ನೆ ಮಂಗಳವಾರ ದುರ್ಗವ್ವನ ಗುಡಿ ಪೂಜಾರಿ ಮೈಯಾಗ ದೇವಿ ಬಂದು ಆ ಚಂದ್ರಪ್ಪಗ ನಿನ್ನ ಮಗಳನ್ನ ನನ್ನ ಹೆಸರಲ್ಲೇ ಬಿಡುವಂತ ಹೇಳಿದ್ಲಂತ. ಆ ಪೂಜಾರಿ ಮಾತ್ ಕೇಳಿ ಚಂದ್ರಪ್ಪ ತನ್ನ ಮಗಳನ್ನ ದೇವಿ ಹೆಸರಿಗೆ ಬಿಡಾಕ ಹೊಂಟಿದ್ದ. ಆವಾಗ ನಾನಾ ಅವನ್ ತೋಟದ ಮನಿ ಕರೆಸಿ, ನೋಡಪ್ಪ ಈ ರೀತಿ ಮಾಡೋದು ಕಾನೂನು ರೀತಿ ಅಪರಾಧ ಆಕತಿ ಅಂತ ಹೇಳಿ 4 ಬುದ್ಧಿ ಮಾತು ಹೇಳಿ ಕಳಿಸಿದ್ದು ಖರೆ ಐತಿ. ನಿಮ್ ತಪ್ಪು ಮುಚ್ಕೊಳಕ ಕತಿ ಕಟ್ ಹೇಳ್ಬೇಡ್ರಿ. ನಿನ್ನ ತೋಟದಾಗ ಏನ್ ನಡೀತಂತ ನನಗ್ ಪಕ್ಕ ಗೊತ್ತೈತಿ. ಕಾಲಿಗಲ್ಲದ ಹಸುಳಿ ಅಂತ ಕೂಸಿನ ಮ್ಯಾಲ ನೀವ್ ಹೆಂಗಾರ ಮನ್ಸ್ ಮಾಡಿದ್ದೀರಿ ರೀ? ಅಸಹಾಯಕ ಮಂದಿ ನೊಂದು ಉಸಿರು ಹಾಕಿದ್ರ ನಮಗೆಂದು ಒಳ್ಳೇದಾಗೋದಿಲ್ರಿ, ಎಂದು ಒಳ್ಳೇದಾಗೋದಿಲ್ಲ. ಮದ್ವೆ ಆಗಿ 10 ವರ್ಷ ಆದ್ರು ಈ ಮನೆಗೆ ದೀಪ ಹಚ್ಚಕ್ ಒಂದು ಕೂಸಿಲ್ದ ಕುಂತೇವಿ. ವಿಶಾಲು, ನನ್ನ ಮಾತ್ರ ಕೇಳಿಲ್ಲ. ಸಾಕ್ ಸುಮ್ಕಿರಿ. ಮಾಡೋದ್ ಮಾಡಿ ಮತ್ ನನ್ ರಂಸಕತ್ತೀರೇನೋ? ನಡಿಯೋ ಕಳ್ಸರೆ ಗೊತ್ತಿಲ್ಲ. ನಡಿ ನೋಡಿ ಏನಾಗುತ್ತೆ. ಹೌದೌದು ನೋಡಿ ನೋಡಿ. ಬಾರೋ ಎನ್ನಪ್ಪ ಬಾ, ಕಳೆ ಒಳಗೊಂದು ಹಾಸಿಗೆ ತಗೊಳ್ಳಲ್ಲ ಕುಂದ್ರಪ್ಪ.
ಕುಂದ್ರ ಯಾಕಪ್ಪ ದುರ್ಗ ಕರೆಕ್ಟ್ ಕಳ್ಸಿದ್ದಂತಲ್ಲ ಏನಾರ ಕೆಲಸ ಇತ್ತಾನ? ಹೌದಪ್ಪ, ಕೆಲಸ ಇತ್ತು. ನಿನ್ ನಳನ್ ಸಲುವಾಗಿ ಕರೆಯಾಗ ಕಳ್ಸಿದ್ದೆ. ಮತ್ತೇನಾರ ಜಗಳ ತಗೊಳ್ಳನ? ಹಂಗೇನಿಲ್ಲ. ಅವ್ರವ್ವ ಅವನ ಮದ್ವಿ ಮಾಡೋದ್ರ ಬಗ್ಗೆ ಕೊಟ್ಟ ಹಚ್ಚಿ ಬಿಟ್ಟಾಳ. ಮತ್ ಯಾವಾಗಿದ್ರು ಮಾಡಿದ್ರಾತಂತ ಕರೆಯಾಗ ಕಳ್ಸಿದೆ. ಹಿಂಗ ಅದಕ್ಕೆ ಕೇಳಿದೆ ನಾನು, ಯಾಕೆ ಕಳ್ಸಿದೆ ನಿಮ್ಮಪ್ಪ ಅಂತ. ಅದಕ್ಕೇನು ಹೇಳಿಲ್ಲ. ಈಗ ಗೊತ್ತಾತ್ ನೋಡು ಯಾಕ ಅಂತ ಹೇಳಿ. ಏನಕ್ಕೆ ಅವಂಗ ನಾಚಿಕ್ ಬಂದಂಗಾಗೈತಿ, ಅದಕ್ಕಾಗ ಮಾಡ್ಯಾರ. ಯಾಕೆ ಕಾಳೆ ನಿಂಗ ಅವ್ನ ವಿಚಾರನು ಬರೋಬರಿನೇ ಐತಿ. ನೀ ನೋಡಿದ್ರ ಯಾವಾಗ ಬೇಕ ಅವಾಗ ಹಲಿಗೆ ಬಗಲಿಗೆ ಹಾಕೊಂಡು ಹೊಂಟ್ ಬಿಡವ. ಆ ಕಾಳೆ ನೋಡಿದ್ರ ಗೌಡ್ರ ಮನ್ಯಾಗ ಪಾಪ ಒಬ್ಬಾಕೆ ಹೆಣ್ಮಗಳು ಏಟ್ ಅಂತ ಕುದ್ದಾಡ್ಬೇಕು. ಬಿಡ ನೀನ ಹಿಂಗ್ ಮಾತಾಡಿ ಆಕಿ ನಮ್ ತಲೆ ಮೇಲೆ ಕುಂದ್ರಿಸಿ ನೀನ. ಇದ್ದ ಮಾತಿದ್ದಂಗ ಹೇಳಿದ್ರ ಎಷ್ಟು ಸಿಟ್ಟು ಬರ್ತೈತ್ ನೋಡ್ ದೊಡ್ಡಪ್ಪ ಅವಂಗ. ಏನ್ ಬೇಕಾದಾಗ್ಲಿ ಒಟ್ ಹಲಿಗೆ ಬಾರ್ಸದ್ ಬಿಡು ಅಂತ ಹೇಳ್ಬಾರ್ದ್ ನೋಡ ಅವಂಗ. ಹಲಿಗೆ ಸುದ್ದಿ ತೆಗಿಬೇಡ ನೀನ. ಬೇಕಂದ್ರೆ ನಿನ್ ಬಿಡ್ತಾನೆ, ಆದ್ರೆ ಹಲಿಗೆ ಬಾರಿಸೋದ್ ಬಿಡುದಿಲ್ಲ ನೋಡೋಣ. ಹೋಲ್ ಬಿಡೋ ಕಾಕ. ಅಲ್ಲ ಚಿಗವರ ಏನ್ ಅನ್ಬಾರ್ದು ಅನ್ಲಿಕ್ಕೆ. ಹೋಗಿ ಬಿಡ್ಲೇ ದುರ್ಗ, ಆ ಹಲಿಗೆ ಬಾರ್ಸೋದ್ರಿಂದ ನಿನಗೆ ಏನ್ ಸುಖ ಸಿಕ್ಕತಿ? ಹಂಗಲ್ಲ ಮಾವ, ಅವೆಲ್ಲ ಲಾಭಕ್ ಮಾಡುವಲ್ಲೇನ್ಪ, ಖುಷಿಗ್ ಮಾಡುವ. ಯಮ್ನಪ್ಪಜ್ಜ, ನೀವೇನು ಹೇಳಿದ್ರು ಅವನ್ ಇಡ್ತಾ ಬಿಡೋದಿಲ್ಲ. ನಾನು ನಮ್ಮವ್ವ ಹೇಳಿ ಸಾಕಾಗೊತ್ತು. ನೀ ಹೆಂಗಾರ ಮಾಡ್ಕೊಂತ ಸುಮ್ಮನಾದೇವಿ. ಹೋಲ್ ಬಿಡ್ರಿಪ್ಪ. ಅಲ್ ಕಾಕ ಅಂದಂಗ ಕನ್ಯಾ ಕಳಬಳ್ಳಿಂದ ಅಂದಲ್ಲ. ಮನ್ಯಾಗ ಅವ್ರ ಅಣ್ಣನ ಮಗಳು ಒಂದ್ ದ್ವಾರದಾಗ ಕುಂತೈತೆ, ಅದನ್ನ ತಗೋಬೇಕಂತ ಮಾಡ್ಯಾಳ. ಅದಕ್ಕ ಅಷ್ಟು ಕುಣಿದಾಕಿ ಬೇಸಾತ ಇದೇ ನೆವದಾಗ ಮತ್ ಕಳಬಳ್ಳಿ ಕೂಡ್ದಂಗ ಆತ. ಅಲ್ಲ ಆ ಕಾಳೆನ ಒಂದ್ ಮಾತು ಕೇಳಿದ್ರೆ ಬರೋಬ್ಬರಿ ಆಕಿತ್ತು. ಅವ್ನ ನಿನ್ ಕೇಳ್ತಿ ಕಳಬಳ ಅಂದ್ರ ಹೂ ಅಂತ ನೆನಪ. ಅಲ್ಲೋ ದುರ್ಗೆ, ಮದ್ವಿ ಇದೇ ವರ್ಷ ಮಾಡೋದಂತ ಮಾಡಿಯ ಹೆಂಗ? ಇದ ವರ್ಷ ಮಾಡ್ಬಿಡುದು. ಹೆಂಗು ಗೌಡ್ರಿಗೆ ಹೊಲ ಹಾಕ್ಯವ, ಅವ್ರಿಗೆ ಹೇಳಿ ಇನ್ನೊಂದು ಸಾಲ ಮಾಡಿ ಇದ ವರ್ಷ ಮಾಡಿಬಿಡುದು. ಅಷ್ಟ ಮಾಡಿದ್ರತ ಮುಂದಿನ ವಾರದಾಗ ಧನ್ಯಾರ್ನ ಭೇಟಿಯಾಗ ಹೋಗೋಣ. ಬೇಕಂದ್ರ ನಾನು ಬರ್ತೇನೆ. ಅಷ್ಟ್ ಮಾಡೋನ್ ತಗೋ. ಚಾ ಕುಡಿದು ಹೋಗ್ ದೊಡ್ಡಪ್ಪ, ಚಾ ತಗೊಂಡ್ಬರ್ತೇನೆ. ಭೀಮ್ಯಾ, ಆ ಸುಂದರಿ ಸುದ್ದಿನ ಗೌಡ್ ಶಾಣಿ ಇದ್ರಿಗೆ ಯಾರು ಹೇಳಿರ್ಬೋದಂತಿಲ್ಲ. ನಿನ್ನೆಯಿಂದ ನಾನು ಅದ ವಿಚಾರ ಮಾಡಾಕತ್ತೀನ್ರಿ. ಇದು ಹೊರಗಿನವರಿಂದ ಆದ ಕೆಲಸ ಅಲ್ರಿ. ನಮ್ಮ ಹೊರಗ್ ಬರೋರ್ಗೆ ಯಾರೋ ಈ ಕೆಲಸ ಮಾಡ್ಯಾರ ನೋಡ್ರಿ. ನನಗೂ ಹಂಗ ಅನಿಸ್ತೈತಿ ನೋಡ್ಲಿ ಭೀಮ್ಯಾ. ಏನಾರ ಪ್ರಯತ್ನ ಮಾಡಿ ಹ್ಞೂನ್ರಿ ಗೌಡ್ ಶಾನಿಗೆ ಯಾರು ಹೇಳ್ಯಾರ ಅಂತ ಹ್ಞೂನ್ರಿ ತಿಳ್ಕೊಳಕ ಬೇಕ. ಆಯ್ತು ತನ್ಯಾರ, ಒಂದ್ ವಾರ ಒಪ್ಪತ್ತು ತಡ್ಕೊಳ್ರಿ. ಯಾಕೆ ವಿಚಾರ ಮಾಡ್ತೀರಿ? ಅವ್ವಾರ ಈ ಸುದ್ದಿ ಯಾರು ಮುಡ್ಸ್ಯಾರು, ಯಾರು ಹೇಳ್ಯಾರು ಅನ್ನೋದ್ರ ತಳ ಬುಡ ಸಹಿತ ಪತ್ತೆ ಹಚ್ತೀವಿ. ಅಷ್ಟ ಮಾಡಿದ್ರೆ ಸಾಕು. ಹಾಡೇ ಹಗಲ ಅವ್ರ ಚಮಡ ಸುಲಿಸ್ಬಿಡ್ತೀನಿ. ಧನ್ಯರ ಅಷ್ಟ ಮಾಡುವಂತ ನಡ್ರಿ ಅಂದ. ಚಲೋ ಆತ್, ನಡಿ. ಏನ್ಪಾ ಮಗನ ಕಾಳೆ, ಬಹಳ ಖುಷಿಯಾಗಿದ್ದಂಗದಿದಿ. ಏನ್ ಸಮಾಚಾರ? ಏನಾಯ್ತು ಬಿಡ್ಲೆ, ನಾನ್ ದಿನ ಇರೋ ಹಂಗ ಅದೀನಿ. ಗೊತ್ತಾಯ್ತು ನೋಡ ನಮ್ಗೆಲ್ಲ. ನಮ್ಗೇನ್ ಗೊತ್ತಿಲ್ಲ ಅಂತ ಹೇಳ ನಾವ. ಏನ್ ಗೊತ್ತೈತಿ? ನಿನ್ ಮದ್ವಿ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಯಾರ್ ಯಾಕೆ ಹೇಳ್ತಾರ? ನಮ್ಮಪ್ಪ ನಿಮ್ಮಪ್ಪ ಮತ್ತೆ ಅಮ್ಮನಪ್ಪ ಕೂಡಿ ನಿನ್ ಮದುವೆ ವಿಷಯ ಮಾತಾಡಕ್ ದಣಿಯಾರ ಮನಿಗ್ ಹೊಂಟ್ರಿ ಅಂತ. ಬಸ್ಯ ಎಲ್ಲ ಗೊತ್ತೈತ ಅವಂಗ. ಗೊತ್ತಿಲ್ಲ ನಾಟ ಮಾಡತ್ತ ನಮ್ ಹಂಗವ. ಹುಡುಗಿ ನಿಮ್ಮ ಮಗಳ ಅಂತ. ಇನ್ನು ಹಂಗೆ ಮಾತಾಡ್ತಾರ. ಮುಂದೇನ್ ಹಾಕತ್ತ ನೋಡಿದ್ರ ಆತ್ ಬಿಡ್ಲೆ. ಅಲ್ಲೋ ನಿಮ್ಮ ಮಾವ ಮಗಳು ಹಂಗ ದುಂಡ್ಗ ಕೆಂಪಗ ಡಬ್ಗಳ್ಳಿ ಹಣ್ಣಿದ್ದಾಗ ಅಂತ. ಅಂತೂ ನಿಮ್ಮ ಅಪ್ಪ ನಿನಗ್ ಸಾಲಿ ಕಲಿಸಿಲ್ಲ ಅಂದ್ರು ಕಲ್ ತೊಡಿಗೆ ನಿನಗ್ ಗಂಟು ಹಾಕಾಕತ್ತಾನ. ನಮಗೂ ಗಂಟು ಬಿದ್ದಾವು. ಮುಂಗಾಲ ಪುಟ್ಗಿ ಯಾಕೆ ಮಾತಾಡ್ತಿ? ಇನ್ನು ಬೀಗ್ತನಾರ ಮುಗಿಲ್ ತಡಿ. ಅರ್ಧ ಮರ್ಧ ಮುಗ್ದಂಗ ನೀನ್ ಬಿಗ್ತಾನ. ಮತ್ತೆ ನಿಮ್ಮ ಅವಂದು ಆದ ಹುಡುಗಿನ ಮದ್ವಿ ಮಾಡ್ಬೇಕಂತ ಮನ್ಸೈತಂತ. ಅವ್ರವ್ನ್ ಮಾತ್ ತಗೊಂಡ್ ಏನ್ ಮಾಡ್ತಿ? ಮೊದ್ಲಿಂದ ಆ ಹುಡುಗಿ ಮೇಲೆ ಮನ್ಸೈತಿ, ಹೌದಲ್ವ? ಲೇ ಮಗನ ಸುಮ್ನೆ ಕುಂದ್ರ. ಎಲ್ಲ ಗೊತ್ತಿದ್ದ ನಂಗ ಮಾತಾಡ್ತಾನ. ಕರಾಳ ನೀನ್ ನನ್ ಮುಂದೆ ಸತ್ತಿ ಹೇಳಿರ್ಲಿ ಆ ಹುಡುಗಿ ಮೇಲೆ ಮನ್ಸೈತಿ ಅಂತ. ಸಾಕ್ ಮುಗಿಸ್ಲೇ ಮಂಗ್ಯಾನ ಮಗನ. ನಮ್ಮನ್ನ ಪೂರ ಹಗ್ಗ ಮಾಡ್ಕೊತ ಮಾಡಿಯನ. ಅದ್ ಮಾಡಕ್ ಇಲ್ಲಾರ ತಗೊಳ್ಳೆ, ನಾವ್ ಅದೇವಿ. ಲೇ ಕರೆ ಹೇಳ್ತೀನಿ. ಆಕಿ ಸಣ್ಣಕ್ಕಿದ್ದಾಗ, ಆಕಿ ನಮ್ಮೂರಿಗೆ ಬಂದಾಗ, ನಾನು ಅವ್ರೂರ್ಗೆ ಹೋದಾಗ ಆಕಿ ನೋಡಿ ನನ್ಗೇನು ಅನ್ಸಿದ್ದಿಲ್ಲ. 7ನೇ ಶಾಲೆಗೆ ಹೋಗೋ ಮುಂದ ಆಕಿ ದೊಡ್ಡ ಅಕ್ಕಿ ಆದ್ಲು. ಎಪ್ಸೋ ಕಾರ್ಯಕ್ಕ ನಾನು ನಮ್ಮವ್ವ ಇಬ್ರು ಹೋದ್ವಿ. ಲೇ ಆಕಿ ಚೆಂಡುವಿನ ದಂಡಿ ಹಾಕೊಂಡು ಕುರ್ಚಿದ ಮ್ಯಾಗ ಕುಲುಕುಲು ನಕ್ಕೊಂತ ಕುಂತೀವಿ ನೋಡಿದ್ರ
ಚಂಗ್ಳಕ್ಕೆ ಕುಂತಂಗ್ ಕುಂತಿದ್ಲ. ಅವತ್ತ ಅವತ್ತ ಅಲ್ಲಿಂದ ಆಕಿನ ಹಾರಿಸ್ಕೊಂಡು ಹೋಗ್ಬಿಡ್ಲೇನು ಅನ್ಸಿತ್ತು ನನಗ. ಗೌರಿ ನಮ್ಗೆ ಹುಡುಗಿ ಹೇಳಿ ನೋಡಿವೆ ಬಿಡ. ಬಾಳ ಖುಷಿ ಸುದ್ದಿ ಹೇಳಿದ್ವಿ, ಏನ್ರ ಗಮ್ಮತ್ ಆಯ್ತನ ಮತ್ತೆ? ಹೋಗಿ ಹೋಗಿ ಅವನ್ ಕೇಳ್ತಾನ, ಮೊದಲ ಬುಳಸ್ಬಾಯಿ ಮಗ ಅವ. ಅದೆಲ್ಲ ಆಗುದಿಲ್ಲಪ್ಪ. ಬೇಕಂದ್ರ ಒಂದ್ ಕಪ್ ಚಾ ಕೊಡ್ತೀನಿ ನೋಡ. ಬೆಳಗ್ ಹರಿದ್ರ ಹೋಳಿ ಹುಣಿ ಎಲ್ಲಾರು ಕೂಡಿ ಅಷ್ಟ್ ಹಾಕೊಂಬರು ನಡಿ. ನನ್ಗೆ ಹಾಕುದಿಲ್ಲ. ಒಬ್ಬರದರ ಬರ್ಬರಿ. ಅವರ ದಣ್ಯಾರು ಇಲ್ಲನ್ರಿ ಅವ ಮನ್ಯಾಗ? ಅವ್ರು ಈಗ ಹೊಸ ಹೋರಿ ತರಕ ಮೈಲಾರಕ್ ಹೋದ್ರು. ಯಾಕ ಏನಾರು ಕೆಲ್ಸ ಇತ್ತನ ದುರ್ಗಪ್ಪ? ಚಂದಕ್ಕೆ ಹೊಳ್ಳಿ ಬರ್ತಾರನ್ರಿ ದಣ್ಯಾರು? ಊರಿಗ್ ಹೋದವ್ರ ಸುದ್ದಿ ದೇವ್ರ ಬಲ್ಲ. ಅವ್ರು ಯಾವಾಗ ಬರ್ತಾರಂತ ನಾ ಹೆಂಗ್ ಹೇಳಿ? ಇವತ್ತ ಹೋರಿ ಹೊಂದಾಣಿಕೆ ಆದ್ರೆ ಇವತ್ತ ಬರ್ತಾರ, ಇಲ್ಲಂದ್ರೆ ನಾಳಂತೂ ಬಂದ ಬರ್ತಾರ. ಯಾಕ ಏನ್ರ ಹೇಳ್ಬೇಕಾಗಿತ್ತನ? ಹ್ಞೂನ್ರಿ ಅವ್ವ, ಕೆಲಸ ಇತ್ತು. ಏನದು ಕೆಲ್ಸ? ಈ ವರ್ಷ ನಮ್ ಕಾಳನ್ ಮದ್ವಿ ಮಾಡ್ಬೇಕಂತ ನಿರ್ಧಾರ ಮಾಡೇವ್ರಿ. ಅದನ್ನ ನಿಮ್ಗೆ ತಿಳಿಸಿ ಹೋಗ್ಬೇಕಂತ ಬಂದಿವ್ರಿ. ಏನಂದ್ರಿ? ಕಾಳಿಯನ್ ಮದ್ವಿ ಇದ ವರ್ಷ ಮಾಡ್ತೀರಿ? ಹೌದ್ರಿ ಅವ್ವ, ಇದ ವರ್ಷ ಮಾಡ್ಬೇಕಂತ ಹೇಳಿ ಅವ್ರವ್ರು ಹಠ ಹಿಡ್ದಾಳ್ರಿ ಅವ್ವ. ಅದರಿ ಅವ ಸಾಣದಿದ್ದಾಗ ನನ್ನ ಹೆಗಲ ಮೇಲೆ ಕುಂದ್ರಿಸ್ಕೊಂಡು ನಿಮ್ ಮನೆಗ್ ಕರ್ಕೊಂಡ್ ಬರ್ತಿದ್ನಲ್ರಿ, ಕೆಂಪಂದು ದುಂಡನ್ ಮರಿ ಹುಡುಗಿರಿ, ಅದನ್ನ ತಗೋಬೇಕಂತ ಮಾಡೇನ್ರಿ ಅವ. ಆ ಹುಡ್ಗಿನ ಅಡ್ಡಿಲ್ಲ ಬಿಡ್ರಿ. ಮತ್ತ ಮದ್ವಿ ನೇಮಣಿಕೆ ಮಾಡಿದ್ರ ನೀವು ಒಟ್ಟು ಸಹಾಯ ಮಾಡ್ಬೇಕ್ರಿ ಅವ? ಮಾಡೋಣಂತ ಬಿಡ. ಈ ಮನೆಗೆ ನಾ ಬಾಳೆ ಮಾಡಕ್ ಬರೋದ್ಕಿಂತ ಮೊದ್ಲ ನಿನ್ ಮಗ ದುಡಿಯಕ್ ಬಂದಾನ. ನಿಮಗ್ ಸಹಾಯ ಮಾಡ್ದ ಮತ್ ಯಾರಿಗ್ ಮಾಡ್ಬೇಕು? ಹಂಗಾದ್ರ ನಾವ್ ಬರ್ತೀವ್ರಿ. ದಣ್ಯಾರ್ ಬಂದಿಂದ ಮತ್ ಬಂದ್ ಭೇಟಿ ಹಾಕೇವ್ರಿ. ಹಾ, ಅವ್ರು ಬಂದ್ ಕೂಡ್ಲೆ ನಾ ಸುದ್ದಿ ಮುಟ್ಟಿಸ್ತೀನಿ. ಹೋಗಿ ಬರ್ರಿ. ಶಿವ ಶಿವ, ನಡಿಪ ಎಂಬಪ್ಪ ಹೋಗುನು. ಕಾಳ, ನೀವ್ ಊಟ ಮಾಡಿ ತೋಟಕ್ ಹೋಗ್ಬಾ. ನಡಿ ಬಯೋಗನು ಪ್ಯಾಂಡಾಗ ಮಾರ್ವಾಡಿ ರಂಗಡಾಗ ಬೇಕಾದಂತಾರ್ಲಿ ತಗೋ ಮೈ ಮ್ಯಾಗ, ಬೇಕಾದಂತಾರ್ಲಿ ತಗೋ ಮೈ ಮ್ಯಾಗ, ನಡಿ ಬಯೋಗನು ಪ್ಯಾಂಡಾಗ.
ಎಲ್ಲಿ ಹೋದ್ರು ಏ ಬರ್ರೇ ಕಾಮಣ್ಣ ಮಕ್ಕಳು ಕಳ್ಳ ಸುಳ್ಳ ಮಕ್ಕಳು ಏನೇನೋ ಕದ್ದರು ಕುಳ್ಳು ಗಡ್ಡಿ ಕದ್ದರು ಬರ್ರೇ ಬರ್ರೇ ಒಳ್ಳೆ 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 ಕಾಮಣ್ಣ ಮಕ್ಕಳು ಕಳ್ಳ ಸುಳ್ಳ ವಿಶಾಲು ವಿಶಾಲು ಈಗ ಬಂದ್ರಿ? ಹೌದು. ಹೋರಿ ತಂದ್ರಿ? ತಂದಿವಲ್ಲ. ಇಲ್ಲಿ ನೋಡು ವಿಶಾಲು, ಇಡೀ ಪ್ಯಾಟಿಗೆ ಮಿಗಿಲಾದ ಹೋರಿ ಹಿಡ್ಕೊಂಡು ಬಂದೆ ನೋಡ. ಎಷ್ಟು ಕೊಟ್ಟು ತಂದ್ರಿ? ಬರೀ 42,000. ಅಷ್ಟು ಕಿಮ್ಮತ್ತಿನ ಹೋರಿ ಯಾಕೆ ತರಕ್ ಹೋದ್ರಿ? ಮತ್ತೇನ್ ಮಾಡ್ತಿ, 10 ವರ್ಷದಿಂದ ಹೋರಿ ಚಿಂತಿನ ಬಿಟ್ಟಂಗಾತ್ ನೋಡ. ಅವ್ಯಾರವ ದೋಣಿ ಅಂತ ಜಳಕ ಮಾಡಕತ್ತೀರವ? ಯಾರನ್ನ ನಂಗೆ ಗೊತ್ತಿಲ್ರಿ. ರೊಟ್ಟಿ ಮಾಡೇನಿ, ತಿನ್ಬರ್ರಿ. ತಾಟ್ ಹಚ್ಚ, ಬರ್ತೇನಿ. ಕಮಣ್ಣ ಮಕ್ಕಳು ಕಳ್ಳ ಸೋಳ ಮಕ್ಕಳು ಲೇ ಕಾಳೆಯ, ಅಪ್ರ ಇವತ್ತ ಹೋಳಿ ಹುಣ್ಣಿಮೆ ಇತ್ತಲ್ರಿ. ಬಣ್ಣ ಉಕ್ಕೊಂತ ನಾಗ್ಯ ಆ ಕೆಂಚ್ಯ ಆ ಬಸ್ಯ ನನ್ ಬೆನ್ನತ್ತಿ ಓಡ್ಕೊಂತ ಒಂದು ನನ್ನ ಹಿಂಗ ಹತ್ತಿ ಕಿಡಿದ್ರಿ. ಹತ್ತಿ ಕಿಡಿದು ಹಿಂಗ ನೆಲಕ್ಕೆ ಕಿಡಿಬಿದ್ರು. ಈ ಪ್ರಾಣ ನನ್ ಕೈನ ಗಟ್ಟಿಯಾಗಿ ಹಿಂಗ ಹತ್ತಿ ಕಿಡಿದ್ರಿ. ದಡರ ಒಬ್ಬವ ಮೂಗ್ನ ಇಟ್ಟಿದ್ನಾರಿ, ಇನ್ನೊಬ್ಬವ ಪ್ಯಾಕೆಟ್ ಅರ್ಧ ಬಾಯ ಸುರುದ ಅರ್ಧ ಸುರುದ ಅರ್ಧ. ನೀವೊಬ್ಬ ಸಂಪನ್ನ ಅಂತ ತಿಳಿದಿದ್ನಲ್ಲೇ ನಾನು. ನೀನು ಕೆಟ್ಟವಾದ ಎಳ್ಳೆ ಮಗನ. ಯವ್ವ ಯಪ್ಪ ಅಪ್ಪರೇ, ಹೋಳಿ ಹುಣ್ಮೇಲೆ ನಾ ಎಂದು ಕುಡ್ದು ಅಲ್ರಿ, ಇದ ಮೊದ್ಲರಿ ನಾವಲ್ಲೇ ಅಂದ್ರು ಕುಡಿಸಿದ್ರು. ಬಲಾಪ ಮಗನ, ಎಂದು ಕುಡ್ದೇ ಇಲ್ಲ ನೀ? ಹುಟ್ಟದಾಗ್ಲಿಂದ ಈ ಮಗ ಒಂದನೇ ಬಾಯಿಗಚ್ಚಿಲ್ರಿ. ಲೇ, ಒಂದ್ ಸಲ ರುಚಿ ನೋಡಿ ಅಂದ ಮ್ಯಾಲ ಮಗನ ಇನ್ನು ಕುಡಿದ್ ಬಿಡ್ತೀಯಲ್ಲಿ ನೀ? ಇಲ್ರಿ, ನಾ ಬೇಕಂತ ಕುಡ್ದಿಲ್ರಿ, ನಾವಲ್ಲೇ ಅಂದ್ರು ಕುಡಿಸ್ತಾರ್ರಿ. ಇರ್ಲಿ ಲೇ, ಲಘುನ ಜಳಕ ಮಾಡಿ ಬಾ, ಮೈಲಾರ್ಕ ಹೋಗ್ಬೇಕ. ಆತ್ರಿ, ಹೊಸ ಹೋರಿನ ಹೊಡ್ಕೊಂಡ್ ಬರ್ಬೇಕ, ತಿಳಿತಿಲ್ಲ? ಆತ್ರಿ. ಲೇ ಬಸ್ಯ ಕೆಚ್ಚ ನಾಗ್ಯ, ಲೇ ಇವತ್ತು ನನಗೆ ಮಾಡಿರಲ್ಲ, ನೋಡ್ಕೊಂತೀನಿ. ಶರಣ್ರಿ ದಣ್ಯರ. ನಮಸ್ಕಾರ ಯಪ್ಪ. ಕೊಂದರಿ ಯಪ್ಪ, ಮೈಲಾರದಿಂದ ಯಾವಾಗ ಬಂದ್ರಿ? ನಿನ್ನೆ ಬಂದ್ರಗ. ಹೋರಿ ಹೊಂದಿಕೆ ಆದ್ವನ್ರಿ? ಸಿಕ್ಕುವ ಹೊಂದಿಕೇನು ಆದುವ. ನೋಡ್ದುರ್ಗ, ನಾ ಹೋದ್ ಟೈಮ್ ಬಾಳ್ ಚಲೋ ಐತಿ. ಭಾರಿ ಹೋರಿ ಸಿಕ್ಕಾವ. ಮತ್ತ ದಣ್ಯಾಗ ನಿನ್ನೆ ನಿಮ್ ಭೇಟಿ ಆಗಕ್ ಬಂದಿದ್ವಿ, ಆದ್ರ ನೀವು ಮೈಲಾರಕ್ಕೆ ಹೋಗ್ಬಿಟ್ಟಿದ್ರಿ. ಹೌದು,
ನೀವು ಬಂದು ಹಾದದ್ದನ್ನ ಗೌಡ್ ಶಾನಿ ಹೇಳಿಲ್ಲ. ಹೌದ್ರಿ ದಣ್ಣರ, ಕಾಳ್ಯಾನು ಕೈ ಊಟಕ್ಕೆ ಬಂದನ್ರ, ತಲಿ ಮ್ಯಾಗ 4 ಅಕ್ಕಿ ಕಾಳು ಹಾಕಿದ್ರ ದುರ್ಗಪ್ಪಣ್ಣಂದು ಭಾರ ಕಮ್ಮಿ ಆಕತಿ ಅಂತ ವಿಚಾರ ಮಾಡಿವ್ರಿ. ಅಂತೂ ದುರ್ಗಗ ಸೊಸಿ ಕೈಯನ್ ರೊಟ್ಟಿ ತಿನ್ನು ಹೊತ್ತು ಬಂದಂಗ ಆತು. ನಾವು ಮಾಡೋದು ಅಲ್ರಿ, ಮುಂದ ಮುಪ್ಪಿನ ಕಾಲಕ್ಕ ತುತ್ತು ಕೂಳು ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರಿ ಅಪ್ಪ. ಅಲ್ಪ ದುರ್ಗ, ಮುಪ್ಪಿನ ಕಾಲಕ್ಕೆ ಕೂಳು ಹಾಕಾಕ ನೀ ಏನು ಮಹಾ ಗಳಿಸಿಟ್ಟಿಪ್ಪ. ಅದ ಹೌದಲ್ಲ, ಹಗಲಿಗೊಂದು ಹಲಿಗೆ ಬಗಲಿಗೊಂದು ಜೋಳಗಿ. ನನಗೂ ಹೇಳಿ ಸಾಕಾಗಿ ಹೋಗೈತ್ರಿ ಧನ್ಯಾಗ. ನನ್ನ ಮಾತಂದ್ರ ಅವಾಗ ದರ್ಕಾರನ ಇಲ್ಲ. ಮೈಯಾಗ ಎಣ್ಣೆ ಇರುತ್ತಾನ, ತಿರುಗ್ತಾನ. ಎಣ್ಣೆ ತೆಗಿದ್ಮೇಲೆ ತಣ್ಣಗ ಮನೆ ಹಿಡಿದು ಬಿದ್ದಿರ್ತಾನ. ಹೇಳೋರಾಗ ಎಷ್ಟ್ ಅಂತ ಹೇಳ್ತಾರಿ, ಅದಕ್ಕ ಸುಮ್ನಾಗಿ ಬಿಟ್ಟೆ. ಕಲ್ ಚಟ ನೋಡು, ಎಲ್ಲಾರ್ಗಿ ಒಂದ್ ಚಟ ಇದ್ರ ಇವ್ಗೂ ಒಂದ್ ಚಟ ಐತಿ. ಇರ್ಲಿ, ಮುಂದಿನ ಸುದ್ದಿ ಮಾತಾಡ್ರಿ. ಮುಂದಿನ ವಾರ ಗೌರಿಗೆ ಹಣ್ಣು ಇಡಾಕ್ ಹೋಗ್ಬೇಕಂತ ಮಾಡೇನ್ರಿ. ಅದಕ್ಕ ರೀ. ಹೋಗಿ ಬರ್ರಿ. ಹಣ್ಣಿಟ್ಟು ಹಂಗ ಬೆನ್ನು ಕಾಲ್ ಮ್ಯಾಗ ಬೀಗರಿಗೆ ಮಾತುಕತೆಗೆ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ರಿ. ಒಂದು ಚಲೋ ದಿನ ನೋಡಿ ಕಾಳ್ಯಾನ ಲಗ್ನ ಹೊಡೆದ್ಬಿಡೋಣಂತ. ದಣ್ಯರ, ಎಲ್ಲದಕ್ಕೂ ನಿಮ್ಮ ಆಶ್ರಯ ಬೇಕ್ರಿ ನಮಗ. ನನ್ನಂತಕ್ಕಂತೂ ಕಟ್ ಹೊಡೆದ್ರ 10 ರೂಪಾಯಿ ಹುಟ್ಟೋದಿಲ್ರಿ ಅಪ್ಪ. ದುಡ್ಡಿನ ಸುದ್ದಿ ಬಂದ್ರ ಬಹಳ ಕಷ್ಟ ನೋಡಿ. ಧನ್ಯಾಗ ಹಂಗನ್ಯಾಕ್ ಹೋಗ್ಬೇಡ್ರಿ ಅಪ್ಪ. ನಿಮ್ಮಿಂದನ ದುರ್ಗನು 4 ಹೆಣ್ಮಕ್ಳು ಬಾಳೆ ಕತ್ತಿದ್ವು. ಇದೊಂದ್ಸಲ ಆಸರಾದ್ರಂದ್ರ ಮುಗ್ದ ಹೋತು. ಎಷ್ಟಂತ ನಾನು ಬಾರ ಹೊರಬೇಕ್ಲಿ, ನನಗೂ ಒಂದು ಮಿತಿ ಐತಿ. ಅದು ನಮಗೂ ತಿಳಿತೈತ್ರಿ. ಕಾಳನ್ ತಲೆ ಮೇಲಂತೂ ಇನ್ನೂ 2-3 ವರ್ಷ ದುಡಿದ್ರು ಮುಟ್ಲಾರ್ದಷ್ಟು ಸಾಲ ಐತ್ರಿ. ಅದಕ್ಕೆ ನೀವು ಒಂದಿಟ್ಟು. ಅದಕ್ಕೆ ನಾ ಏನ್ ಮಾಡ್ಲಿ? ಅದಕ್ಕೆ ನನ್ನ ಹೊಲದ ಮೇಲೆ ಇನ್ನಷ್ಟು ಸಾಲ ಕೊಟ್ಟು ಬಿಡ್ರಿ. ನಿಮ್ಗೆ ಹೊಸ ಕಾಗದ ಮಾಡಿ ಕೊಟ್ಟು ಬಿಡ್ತೇನ್ರಿ. ಆತ ಮೊದಲ ಬೀಗ್ತನಾರ ಮುಗಿಸ್ಕೊಂಡ್ ಬರ್ರಿ. ಆಯ್ತ್ರಿ ಅಪ್ಪ. ಮುಂದಿನ ಸೋಮವಾರ ಹಣ್ಣು ಇಡಾಕ ಚಲೋ ದಿವಸ ಐತಂತ್ರಿ. ಅವತ್ತ ಹೋಗುದಂತ ನಿಕ್ಕಿ ಮಾಡ್ಕೊಂಡು ಬಂದ್ಬಿಡ್ತೇನೆ. ಆತ ಬರ್ತೇನ್ರಿ ಅಪ್ಪ. ಹಂಗಾರ ಶರಣ್ರಿ.